ಯಾಕೋ ಪ್ಲಪ್ಸ್ ಆಗವಲ್ದು ಸರ್ ಇಲ್ಲಿ ಸ್ವಲ್ಪ ಇದೆ. ಪ್ಲಪ್ಸ್ ಆಗವಲ್ಲ ಯಾಕ? 2 ಸಲ ಬರ್ತೀವಿ ಬರೀ ಪ್ಲಪ್ಸ್ ಒಳಗ ಫೇಲ್ ಆಗೀನಿ ಸರ್. ಹೌದನ? ಅದಕ್ಕೆ ಏನ್ ಎಕ್ಸರ್ಸೈಸ್ ಮಾಡಿದಿ? ಸರ್ ಒಂದ್ ತಾಸ್ ವಾರ್ಮ್ ಅಪ್ ಆಕೈತ್ರಿ ಸರ್. 8 ತಾಸ್ ಕ್ಲಾಸ್ ಹಾಕೋರಿ. ಇಲ್ಲಿ ಬಂದ್ ಬಾಳ ಅನುಕೂಲ ಆಗೈತ್ರಿ ಸರ್. 8 ತಾಸ್ ಕ್ಲಾಸ್ 1 ತಾಸ ಫಿಸಿಕಲ್ ಆಗಿದೆ. ಹೌದಾ? ಊರಾಗ ಈ ತರ ಹಿಂಗ ಅನುಕೂಲ ಆಗಿದ್ದಿಲ್ಲ. ಇಲ್ಲಿ ಬಂದ ನಂತರ ಅನುಕೂಲ ಆಗ್ತತಿ. ಅನುಕೂಲ ಆಗೈತಿ. ಹೌದಾ? ನಿಮ್ದು ಊರು ತಾಲೂಕು ಯಾವ್ದು? ನಂದು ಊರು ನೀರ್ಬದಾಡಿ ಸರ್. ತಾಲೂಕ್ ಬದಾಮ್ರಿ, ಡಿಸ್ಟ್ರಿಕ್ಟ್ ಬಾಗಲಕೋಟೆ. ಓಕೆ. ಸರ್ ಮೊಹಮ್ಮದ್ ಯಾಸಿನ್ ತೋರ್ಗಲ್ ಸರ್. ಓಕೆ. ನೀ ಯಾವ ಬರ್ತಿಗೆ ಅಟೆಂಡ್ ಆಗಿದ್ದಿ? ರಿಲೇಷನ್ ಬರ್ತೀರಿ. ರಿಲೇಷನ್ ಬರ್ತಿ ಎಲ್ಲಿ? ಬೆಳಗಾವ್ ಒಂದ್ಸಲ ರೀ, ಗೋವಾ ಒಂದ್ಸಲ. ಸರಿ, ಓಕೆ. ಈಗ ಡಿಪ್ಸ್ ಎಕ್ಸರ್ಸೈಸ್ ಪೂರಾ ಜಾಸ್ತಿ ಆಗ್ಬೇಕ. ಏನಂತ ಶೋಲ್ಡರ್ ಚೆಸ್ಟ್ನಾಗ ತಾಕತ್ ಇತ್ತಂದ್ರ ಆಟೋಮೆಟಿಕ್ ಏನಂತಿ ಬಾಡಿ ಮ್ಯಾಲಕ್ ಬರ್ತೈತಿ. ಈ ಸರಿಯಾಗಿ ಎಕ್ಸರ್ಸೈಸ್ ಮಾಡ್ಲಿಲ್ಲ ಅಂದ್ರ ಹೊಟ್ಟಿ ಗೊಜ್ಮೆ ಅಷ್ಟಂಗ ಇರ್ತೈತಿ. ಇದನ್ನ ವೇಟ್ ತೊಂದ ಮ್ಯಾಲಕ್ಕ ಏರಾಕ್ ಆಗಂಗಿಲ್ಲ. ಅದಕ್ಕಾಗಿ ಪ್ಲಪ್ಸ್ನೇ ಫೀಲ್ ಆಗಿ ಹೇಳ್ತಾನ ಡಿಪ್ಸ್ 3-4 ನಮೂನಿ ಹೊಡಿಬೇಕ ಹೇಳ್ತಾನ. ಅದನ್ನ ಅಂತರ ಏನಾಗತಿ ಪೂರಾ ಶೋಲ್ಡರ್ ಒಳಗ ತಾಕತ್ ಬರ್ತೈತಿ. ಪೂರ ಏನೈತಿ ನಿನ್ಗ ಪ್ಲಪ್ಸ್ ಹೊಡಿಯಕ ಅನುಕೂಲ ಆಗತ್ತೆ. ಪ್ಲಪ್ಸ್ ಹೊಡಿ ಪೊಸಿಷನ್ ಹೆಂಗಿರ್ಬೇಕು? 1 ಮಿನಿಟ್ ಇಲ್ಲಿ ಮುಂದ್ ಬಾಯ್. ಪ್ಲಪ್ಸ್ ಹೊಡಿ ಪೊಸಿಷನ್ ಹೆಂಗಿರ್ಬೇಕು? ಸ್ಟೇಟ್ ಇರ್ಬೇಕು. ಯಾವ ತರ ನಿಮ್ ಭುಜದ ಏನೈತಲ್ಲ ಸ್ಟೇಟ್ ಇರ್ಬೇಕು. 2 ಕೈ ಸ್ಟೇಟ್ ಇದ್ದಾಗ ಏನ್ ಮಾಡ್ಬೇಕು ನೀನು? ಅಂಡರ್ ಗ್ರಿಪ್ ಅಂದಾಗ ಈ ತರ ಹಿಡಿಬೇಕ. ಈ ತರ ಹಿಡಿದಾಗ ಏನಾಗ್ತೈತಿ? ಗ್ರಿಪ್ ಕರೆಕ್ಟ್ ಆಗಿರ್ತೈತಿ. ಪೂರಾ ವೈಡ್ ಅಂದ್ರ ಅಗಲ ಆಗಿರ್ಬಾರ್ದು. ಹಿಡಿ ಪೈಪ ನೀವು ಕ್ಲೋಸ್ ಆಗಿ ಹಿಡಿಬಾರ್ದು. ಸ್ಟೇಟ್ ಆಗಿ ಹಿಡಿಬೇಕು. ಅದನ್ನ ಸ್ಟೇಟ್ ಆಗಿ ಹಿಡಿದ್ರೆ ಏನಾಗ್ತೈತಿ? ಕರೆಕ್ಟ್ ಹುಡಿ ಪೊಸಿಷನ್ ಕರೆಕ್ಟ್ ಆಗಿರ್ತೈತಿ. ಪೂರ ಜಂಪ್ ಅಂದ್ರ ಅಂಡರ್ ಗ್ರಿಪ್ ಅಂತಂದ್ರ ಪೂರ ಏನತೈತಿ? ಈ ತರ ಇರ್ಬೇಕದ. ಏನಂತಾನ ಈ ತರ ಇದ್ದಾಗ ಈ ತರ ಆಗ್ಬೇಕು. ಏನಂತಾನ ಹೊಡಿತಿ ಈ ತರ ಮಾಡ್ತಿ. ಸರಿ, ಓಕೆ. ನಾಳಿದ್ದೆ ಕ್ಲಾಸ್ನಾಗ 8 ತಾಸ್ ಕ್ಲಾಸ್ ಆಯ್ತು. ನಿನಗ ವಾಪಸ್ 1 ತಾಸ ಫಿಸಿಕಲ್. ಮತ್ತಿಲ್ಲಾರ ನೀ ಚರ್ಚೆ ಮಾಡಿರ್ಬೋದ್ಲ? ಸರಿ, ಎಲ್ಲಾ ಕಡೆ ಕೇಳೇನ್ರಿ. ಬರೀ CET ಕ್ಲಾಸ್ ಅಷ್ಟನ್ನ ಆತಿದ್ರಿ. ನಾ ಇಲ್ಲೇ ಎಲ್ಲಕ್ಕೆಲ್ಲ ಅನುಕೂಲ ಆಕೈತಿ ಅಂತ ಬಂದಿನಿ ಸರ್. ಫಿಸಿಕಲ್ ಆಕೈತಿ. 1 ತಾಸ್ ಫಿಸಿಕಲ್ ರೀ, 8 ತಾಸ್ ಕ್ಲಾಸ್ ರೀ, ಎಲ್ಲಾ ಚಲೋ ಆಕೈತಿ ಅಂತ ಇಲ್ಲೇ ಬಂದಿನಿ ಸರ್. ಸರಿ, ಓಕೆ, ಆಯ್ತು. ಇದ ಪ್ರಯತ್ನ ಸತತ ಇರ್ಲಿ. 3 ತಿಂಗ್ CET ಜೊತೆಗೆ 1 ತಾಸ ಫಿಸಿಕಲ್ ಹೇಳ್ತೀವಿ. ನಂತರ ನಿಮ್ಗ ಆಗಸ್ಟ್ ಅನ್ಗೋದ ಕಂಪ್ಲೀಟ್ 2 ಆಗಿರ್ಬೇಕು. CET ಕಂಪ್ಲೀಟ್ ಬರ್ದ ಪಾಸ್ ಆಗಿರ್ಬೇಕು. ಆಗಸ್ಟ್ನಾಗ ಭರ್ತಿ ಬರ್ತಾವ್. ದಾವಣಗೆರೆ ಬರೋದು ಅಥವಾ ಧಾರವಾಡ ಬರ್ತೈತಿ. ನಿಮ್ ಮುಂದ್ ಹೇಳ್ತಾನ. ಸರಿ, ಓಕೆ. ಇದೇ ತರನೇ ಸತತ ಪ್ರಯತ್ನ ಆಗಿರ ಹೇಳ್ತಾನ. ಸರಿ, ಗುಡ್, ಓಕೆ. ಜೈ ಹಿಂದ್.